ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯ ನಮಃ. ಆತ್ಮಗುರು ಭದ್ರಕಾಳಿಯೋ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಆತ್ಮೀಯ ಸಿಂಹರಾಶಿಯವರೇ, ಈ ದಿನ 10/6/2026 ಬುಧವಾರ, ದಶಮಿ ತಿಥಿ, ಉತ್ತರ ಭಾದ್ರಾ ನಕ್ಷತ್ರ, ರೇವತಿ ನಕ್ಷತ್ರ. ಸೌಭಾಗ್ಯ ಯೋಗ ಅನ್ನುವಂಥದ್ದು ಸಂಯೋಜನೆಗೊಂಡಿರುವುದರಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು ವಿಚಾರಗಳಲ್ಲಿ ಒಂದು ಗೌರವ ಅನ್ನುವಂಥದ್ದು, ನಾಯಕತ್ವ ಅನ್ನುವಂಥದ್ದು ಕುಟುಂಬ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾವ ಸಮಯದಲ್ಲಿ ಕಾರ್ಯ ಮಾಡಿದರೆ ಭಾಗ್ಯ ಬೆಂಬಲಿಸ್ತದೆ, ಎಲ್ಲವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಸಿಂಹರಾಶಿಯ ಅಧಿಪತಿಯಾದಂಥ ರವಿ ನಾಯಕತ್ವದ ಗುಣವನ್ನು ಕೊಡೋದ್ರಿಂದ, ಈ ಬುಧವಾರದ ಅಧಿಪತಿ ಬುಧ ಬುದ್ಧಿಶಕ್ತಿಯನ್ನು ಕೊಡೋದ್ರಿಂದ, ಬುದ್ಧಿಶಕ್ತಿ ಮತ್ತು ನಾಯಕತ್ವ ಗುಣ ಎರಡೂ ಒಟ್ಟಿಗೆ ಸೇರಿದಾಗ ನಿಮ್ಮಲ್ಲಿ ಮಾತಿನ ಪ್ರಭಾವ ಹೆಚ್ಚಾಗಿರ್ತದೆ, ನಾಯಕತ್ವ ತೋರುವ ಅವಕಾಶಗಳು ದೊರೀತದೆ, ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗಿರ್ತದೆ. ಆದರೆ ಅಹಂ ಸಮಸ್ಯೆ ತರಬಹುದು. ಅಹಮನ ಸ್ವಲ್ಪ ದೂರ ಇಡಿ. ತುರ್ತು ಮಾತು ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ಮಾತನಾಡುವಾಗ ಸ್ವಲ್ಪ ನಿಧಾನವನ್ನು ವಹಿಸಿ. ಮುಖ್ಯವಾದಂಥ ಸೂಚನೆ ಏನು? ನಿಮ್ಮಲ್ಲಿರುವಂಥ ನಾಯಕತ್ವಕ್ಕೆ ವಿನಯವನ್ನು ಸೇರಿಸಿದರೆ ದೊಡ್ಡ ಯಶಸ್ಸು ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಅಧಿಕಾರಿಗಳ ಅನುಗ್ರಹವನ್ನು ಪಡೆಯುವಂಥದ್ದು, ಉದ್ಯೋಗದಲ್ಲಿ ಗೌರವವನ್ನು ಪಡೆಯುವಂಥದ್ದು, ಬಾಕಿ ಉಳಿದ ಕೆಲಸ ಪೂರ್ಣಗೊಳಿಸಬಹುದು. ಹಿರಿಯರಿಂದ ಪ್ರಶಂಸೆ ಎನ್ನುವಂಥದ್ದನ್ನು ಪಡೀತೀರಿ. ಪ್ರಮೋಷನ್ ಆಗುವಂಥ ವಿಚಾರದಲ್ಲಿ ಚರ್ಚೆ ಆಗಬಹುದು, ಅಥವಾ ಹೊಸ ಜವಾಬ್ದಾರಿಗಳನ್ನು ವಹಿಸೋದ್ರ ಸಂಬಂಧ ಚರ್ಚೆ ಆಗುವ ಸಾಧ್ಯತೆಗಳಿರ್ತದೆ. ಉತ್ತರ ಭಾದ್ರಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಿಮ್ಮಲ್ಲಿ ತಾಳ್ಮೆ, ಮನಸ್ಸಿನ ಸ್ಥಿರತೆ, ದೀರ್ಘಕಾಲದ ಯೋಜನೆ ರೂಪಿಸುವಂಥದ್ದು ಇದೆಲ್ಲ ಇರ್ತದೆ. ಆದ್ದರಿಂದ ಆತುರತೆ ಎನ್ನುವಂಥದ್ದು ಕಡಿಮೆಯಾಗ್ತದೆ, ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರ್ತದೆ, ಹಣಕಾಸು ಯೋಜನೆಗೆ ಅನುಕೂಲಗಳು ಉಂಟಾಗ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯವೃದ್ಧಿ ಆಗ್ತದೆ, ಪ್ರಯಾಣ ಯೋಗ ಆಗ್ತದೆ, ಹೊಸ ಪರಿಚಯದಿಂದ ಲಾಭ ಉಂಟಾಗ್ತದೆ. ಆದ್ದರಿಂದ ನಿಮಗೆ ಜನಪ್ರಿಯತೆ ಎನ್ನುವಂಥದ್ದು ಹೆಚ್ಚಾಗೋ ಸಾಧ್ಯತೆ ಇರ್ತದೆ, ಹೊಸ ಅವಕಾಶಗಳು ಬರ್ತದೆ, ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಸೌಭಾಗ್ಯ ಯೋಗದ ಪ್ರಭಾವ ಇರೋದರಿಂದ ಭಾಗ್ಯೋದಯ ಉಂಟಾಗುವಂಥದ್ದು, ಜನರ ಸಹಕಾರವನ್ನು ಪಡೆಯುವಂಥದ್ದು, ಗೌರವ ಹೆಚ್ಚಳವಾಗುವಂಥದ್ದು ಸಾಧ್ಯತೆ ಇರ್ತದೆ. ಆದ್ದರಿಂದ ಸಮಾಜದಲ್ಲಿ ಹೆಸರು ಹೆಚ್ಚಾಗ್ತದೆ, ಕಡಿಮೆ ಪ್ರಯತ್ನಕ್ಕೂ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಗೌರವ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಹಿರಿಯರು ಸಪೋರ್ಟ್ ಮಾಡ್ತಾರೆ, ನಾಯಕತ್ವದ ಗುಣಕ್ಕೆ ಆಪರ್ಚುನಿಟಿಗಳು ಸಿಗ್ತದೆ, ನಿಮ್ಮನ್ನು ಸಮಾಜ ಗುರುತಿಸುವಂಥ ಅವಕಾಶಗಳು ಲಭ್ಯವಾಗ್ತದೆ. ಆದರೆ ನೀವು ಬಾಸ್ ಜೊತೆ ಈಗೋ ಕ್ಲಾಶ್ ಆಗುವಂಥದ್ದನ್ನು ತಪ್ಪಿಸಬೇಕು. ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿವಿಧ ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷಿಗಳು, ಸ್ಪೀಕರ್ಗಳು ಇಂಥವ್ರಿಗೆಲ್ಲ ಅತ್ಯುತ್ತಮವಾದಂಥ ದಿನವಾಗಿರ್ತದೆ. ಮೀಡಿಯಾ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥವ್ರಿಗೆ ಪಬ್ಲಿಸಿಟಿ ಸಿಗುವಂಥ ಸಾಧ್ಯತೆ ಇರ್ತದೆ. ಇವ್ರನ್ನ ಫಾಲೋ ಮಾಡುವಂಥ ವ್ಯಕ್ತಿಗಳು ಹೆಚ್ಚಾಗ್ತಾರೆ. ಖಾಸಗಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಪ್ರಮೋಷನ್ ಬಗ್ಗೆ ಚರ್ಚೆಗಳು ಉಂಟಾಗಬಹುದು. ನಿಮ್ಮ ಸೀನಿಯರ್ಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುವಂಥ ಅವಕಾಶಗಳು ಬರ್ಬೋದು. ವ್ಯವಹಾರ ಮಾಡುವಂಥವ್ರಿಗೆ ಹೆಸರು ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಲಾಭದಾಯಕ ಕ್ಷೇತ್ರಗಳು ಯಾವಿದ್ದಾವೆ ಅಂತಂದರೆ ಮೀಡಿಯಾ ಇರ್ಬೋದು, ಪಬ್ಲಿಸಿಟಿ ಇರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಜ್ಯೋತಿಷ್ಯ ಕ್ಷೇತ್ರ ಇರ್ಬೋದು, ಕೋಚಿಂಗ್ ಕ್ಲಾಸಸ್ ಮಾಡುವಂಥದ್ದು ಇರ್ಬೋದು, ಅಥವಾ ನಾಯಕತ್ವದ ಗುಣದಿಂದ ಮಾಡುವಂಥ ಸ್ವಂತ ಬಿಸ್ನೆಸ್ಗಳಿರಬಹುದು. ಅದರಲ್ಲೆಲ್ಲ ಲಾಭ ಬರುವಂಥ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ, ಹಳೆಯ ಹಣದ ಸೂಚನೆ ಸಿಗ್ತದೆ, ಹೊಸ ಆದಾಯದ ಅವಕಾಶಗಳು ತೆರೆದುಕೊಳ್ತವೆ. ಆದರೆ ಪ್ರದರ್ಶನಕ್ಕಾಗಿ ಖರ್ಚು ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ, ಸ್ನೇಹಿತರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಮಾತಿನಲ್ಲಿ ಗರ್ವ ಅನ್ನುವಂಥದ್ದು ಬೇಡ. ದಂಪತಿಗಳ ನಡುವೆ ಈಗೋ ಕ್ಲಾಶ್ ಆಗುವಂಥ ಸಾಧ್ಯತೆ ಇದ್ದರೆ ಅದನ್ನು ತಪ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡಿ.
ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದಾದರೆ ತಲೆನೋವು, ಕಣ್ಣಿನಲ್ಲಿ ಬಾಧೆ, ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ. ಈ ದಿನ ನಿಮಗೆ ಇರುವಂಥ ಒಂದು ಎಚ್ಚರಿಕೆ ಮಾತಂದರೆ ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡೋದು ಬೇಡ. ಶುಭ ಸಮಯ 9:10ರಿಂದ 11:30ರವರೆಗೆ, ಮಧ್ಯಾಹ್ನ 2:25ರಿಂದ 4:25ರವರೆಗೆ, ಸಂಜೆ 6:35ರ ನಂತರ ಶುಭ ಸಮಯವಾಗುತ್ತದೆ. ಪರಿಹಾರಕ್ಕಾಗಿ ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ವಿನಯದ ಜೊತೆ ನಾಯಕತ್ವವನ್ನು ಬೆರೆಸಿದರೆ ಗೌರವ, ಯಶಸ್ಸು, ಭಾಗ್ಯ ಬೆಂಬಲಿಸುವಂತಹ ಅತ್ಯುತ್ತಮವಾದ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಳಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ನೀಡಿದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮದೇ ರಾಶಿಯವರಾದಂಥ ಕೆಲವರಿಗೆ ಇದನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.